ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ವಿಶ್ರೇಯ ಗಾನಯಾನ ಫೇಸ್ಬುಕ್ ಪೇಜ್ನ 50ನೇ ಸಂಚಿಕೆ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯು ಜನವರಿ 25ರ ಭಾನುವಾರ ಎನ್ಆರ್ಪುರ ತಾಲೂಕಿನ ಸಿಂಸೆಯ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಿಂಸೆಯ ಗಾಯಕಿ ವಿಶ್ರೇಯ ತಿಳಿಸಿದ್ದಾರೆ. ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ, ದ್ವಿತೀಯ ಬಹುಮಾನ 7,000 ರೂಪಾಯಿ, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ, ತೃತೀಯ ಬಹುಮಾನ 5,000 ರೂಪಾಯಿ, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. 3 ಜನ ಗಾಯಕರಿಗೆ ಸಮಾಧಾನಕರ ಬಹುಮಾನವಾಗಿ 2,000 ರೂಪಾಯಿ, ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ. ಭಾಗವಹಿಸಿದ ಎಲ್ಲಾ ಗಾಯಕರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರ ನೀಡಲಾಗುವುದು. 18 ವರ್ಷದಿಂದ 60 ವರ್ಷದವರೆಗಿನ ಗಾಯಕರು ಭಾಗವಹಿಸಬಹುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 500 ರೂಪಾಯಿ ನೋಂದಾವಣಿ ಶುಲ್ಕವಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9380015099 9482195485 ಅಥವಾ 7975837990 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಶ್ರೇಯ ಗಾನಯಾನ ಫೇಸ್ಬುಕ್ ಪೇಜ್ನ ಅಡ್ಮಿನ್ ಹಾಗೂ ಗಾಯಕಿ. ವಿಷಯ ಏನಂದ್ರೆ, ವಿಶ್ರೇಯ ಗಾನಯಾನ ಇದರ 50ನೇ ಸಂಚಿಕೆ ಸಲುವಾಗಿ ದಿನಾಂಕ 25/1/2026 ಭಾನುವಾರ, ಸ್ಥಳ ವಿಶ್ವಕರ್ಮ ಸಮುದಾಯ ಭವನ, ಸಿಂಸೆ, ನರಸಿಂಹರಾಜಪುರ ಇಲ್ಲಿ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿಗಳು, ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ, ದ್ವಿತೀಯ ಬಹುಮಾನ 7,000 ರೂಪಾಯಿಗಳು, ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ, ತೃತೀಯ ಬಹುಮಾನ 5,000 ರೂಪಾಯಿಗಳು, ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ. 3 ಜನ ಅತ್ಯುತ್ತಮ ಗಾಯಕರಿಗೆ 2,000 ರೂಪಾಯಿಗಳಂತೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು ಮತ್ತು ಭಾಗವಹಿಸಿದಂತ ಎಲ್ಲಾ ಗಾಯಕರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಲಾಗುತ್ತದೆ. ಪ್ರವೇಶ ಶುಲ್ಕ 500. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಸಾಹಿತ್ಯದಲ್ಲಿ ಮಲೆನಾಡಿನ ಆಗಿನ ಕಾಲಘಟ್ಟದ ಗ್ರಾಮೀಣ ಭಾಗದ ಬದುಕಿನ ಚಿತ್ರಣವನ್ನು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಅವರು ಸಾಹಿತ್ಯ ಲೋಕದ ಮಾಣಿಕ್ಯ ಎಂದು ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆಯ ನಿರ್ದೇಶಕ ಜಿ. ಪುರುಷೋತ್ತಮ್ ವರ್ಣಿಸಿದರು. ಅವರು ಗುರುವಾರ ಪಟ್ಟಣದ ರೋಟರಿ ಕ್ಲಬ್ ಹಾಲ್ನಲ್ಲಿ ನಡೆದ ಕುವೆಂಪು ಜನ್ಮದಿನಾಚರಣೆ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೆಸಿ ಸಂಸ್ಥೆಯ ನಿರ್ದೇಶಕ ಪ್ರೀತಂ ಮಾತನಾಡಿ, ಕುವೆಂಪುರವರು ಬರೆದ ಕತೆ, ಕಾದಂಬರಿಗಳನ್ನು ಯುವಜನರು ಓದಬೇಕು. ಅವರ ಪ್ರತಿಯೊಂದು ಕೃತಿಗಳಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತವೆ. ಕಾದಂಬರಿಗಳಲ್ಲಿ ಬರುವ ಪಾತ್ರಗಳು ಪ್ರತಿ ಕಾಲಘಟ್ಟಕ್ಕೂ ಅನ್ವಯಿಸುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆ ಅಧ್ಯಕ್ಷ ಆದರ್ಶ ಬಿಗೌಡ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಹೊಸ ವರ್ಷಾಚರಣೆ ಅಂಗವಾಗಿ ಕೇಕ್ ಕತ್ತರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಸಿ ಪೂರ್ವ ವಲಯ ಉಪಾಧ್ಯಕ್ಷ ಚರಣ್ ರಾಜ್, ಜೆಸಿ ಉಪಾಧ್ಯಕ್ಷರುಗಳಾದ ಪ್ರಮಾಂಕ್, ದೇವಂತರಾಜ್ ಗೌಡ, ಸತ್ಯಪ್ರಸಾದ್, ಕಾರ್ಯದರ್ಶಿ ರಜಿತ್ ವಗಡೆ, ಖಜಾಂಚಿ ಜೀವನ್, ನಿರ್ದೇಶಕರುಗಳಾದ ಜೋಯಿ ಬ್ರೋ, ಪ್ರೀತಂ, ನವೀನ್, ಮಿಥುನ್ ಗೌಡ, ನೂತನ ಸದಸ್ಯರುಗಳಾದ ಮನು, ಸುಹಾಸ್, ಪ್ರಥಮ್, ಶ್ರೀಹರಿ, ಮಂಜುನಾಥ್ ಇದ್ದರು. 400 ಜನ ಆಗುತ್ತೆ. ಇಲ್ಲಿ ಇವತ್ತಿಗೆ 121 ವರ್ಷ ಆಗುತ್ತೆ. ಅದು ಇವತ್ತು ಅವ್ರು ಯಾಕೆ ತಂದು ಮಾಡ್ಕೊಂತೇವೆ ಅಂತ ಹೇಳಿದ್ರೆ, ನಮ್ಮ ಸಣ್ಣದ ನಿಮಗೆ ಹೇಳ್ತೀನಿ. ನಮ್ಮಲ್ಲಿ ವಂಶವೃಕ್ಷ ಮಾಡ್ಸಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಅರ್ಜಿದಾರ ಹೆಸರು, ಅವ್ರ ಹೆಂಡತಿ ಹೆಸರು, ಅವ್ರ ಮಕ್ಕಳ ಹೆಸರು, ಅವ್ರ ತಂದೆ ಹೆಸರು, ಅವ್ರ ತಾಯಿ ಹೆಸರು, ಓಕೆ, ಅಲ್ಲಿ ತನಕ ಓಕೆ. ಅವರ ಅಜ್ಜನ ಹೆಸರು ಕೇಳ್ತೀವಿ, ಅಲ್ಲೂ ಒಂದು ಹೇಳ್ತಾರೆ. ಅವ್ರ ಅಜ್ಜನ ಹೆಸರು ಕೇಳೋದು ಜಸ್ಟ್ 3 ತಲೆಮಾರು, ಜಸ್ಟ್ 3 ತಲೆಮಾರು ಹೆಸರು ಕೇಳೋದು ನಮಗೆ ನನಗೂ ಆಗಿರ್ಬೋದು. 121 ವರ್ಷದ ಹಿಂದೆ ಅವ್ರು ಜನ ಆಗಿರ್ತಾರೆ. ಇವತ್ತು ನಾವು ನೆನಪು ಮಾಡ್ಕೊಂತೀವಿ ಅಂತ ಹೇಳಿದ್ರೆ ನಿಜಕ್ಕೂ. ಗದ್ದೆಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದ್ದು, ಆಯ್ದ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ನೀಡುತ್ತಿದ್ದೇವೆ ಎಂದು ಗದ್ದೆಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯ ಶ್ರೀಕಾಂತ್ ತಿಳಿಸಿದರು. ಅವರು ಗುರುವಾರ ಮೇದರಬೀದಿಯ ಅಂಗನವಾಡಿಯಲ್ಲಿ 24 ಮಕ್ಕಳಿಗೆ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಮವಸ್ತ್ರ ವಿತರಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಅಂಗನವಾಡಿಯ ಮಕ್ಕಳಿಗೆ ಶಾಲಾ ಬ್ಯಾಗ್ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರಾದ ವಿಕಾಸ್, ಜಿ. ಪುರುಷೋತ್ತಮ್, ತಾಲೂಕು ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷೆ ಜಯಂತಿ, ಕಾರ್ಯದರ್ಶಿ ಸುನೀತಾ, ಸದಸ್ಯೆ ಪ್ರೇಮಾ ಕೋಟ್ಯಾನ್,
ಅಂಗನವಾಡಿ ಕಾರ್ಯಕರ್ತೆ ಅನಿತಾ, ಸಹಾಯಕಿ ಆಶಾ ಹಾಗೂ ಪೋಷಕರು ಇದ್ದರು. ನಂತರ ಎನ್ಆರ್ಪುರದ 3 ಅಂಗನವಾಡಿಗೆ ತೆರಳಿ 14 ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತೆ ಉಷಾ ಪುರುಷೋತ್ತಮ್ ಇದ್ದರು. ನಮ್ಮ ಗದ್ದೆಮನೆ ವಿಶ್ವನಾಥ್ ಅವರ ಹೆಸರು ಕೇಳಿರ್ಬೋದು. ಖ್ಯಾತ ಉದ್ಯಮಿಗಳು ಹಾಗೂ ವಕೀಲರು. ಅವರು ಕಳೆದ ತುಂಬಾ 4-5 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಗೆ ಹಲವಾರು ದಾನಗಳನ್ನು ನೀಡ್ತಾ ಬಂದಿರ್ತಾರೆ. ಅದೇ ರೀತಿ ಈ ಬಾರಿ ಅಂಗನವಾಡಿಗಳಿಗೂ ಸಹ ಮಕ್ಕಳುಗಳಿಗೂ ಸಹ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಅಂಗನವಾಡಿಗಳಿಗೂ ಸಹ ಒಂದು ಟ್ರ್ಯಾಕ್ ಶೂಟ್ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ ನಾವು ಛದ್ಮವೇಷ ಸ್ಪರ್ಧೆಯಿಂದ ಮಕ್ಕಳಲ್ಲಿ ದೇಶಭಕ್ತಿ, ಸಂಸ್ಕಾರ ಹಾಗೂ ಸೃಜನಶೀಲತೆ ಬೆಳೆಯಲಿದೆ ಎಂದು ಸೇಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲ ಮೋಹನ್ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಸೇಂಟ್ ಜೋಸೆಫ್ ಪಬ್ಲಿಕ್ ಶಾಲೆಯಲ್ಲಿ ಕಿಂಡರ್ಗಾರ್ಟನ್ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಛದ್ಮವೇಷ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಛದ್ಮವೇಷ ಸ್ಪರ್ಧೆಯಿಂದ ಮಕ್ಕಳಲ್ಲಿ ಮನೋವಿಕಾಸ ಹಾಗೂ ನಮ್ಮ ರಾಜ್ಯದ ಪರಂಪರೆ ಪರಿಚಯವಾಗುತ್ತದೆ. ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಲು ಮಕ್ಕಳ ಜೊತೆಗೆ ಪೋಷಕರ ಸಹಕಾರವೂ ಮುಖ್ಯ ಎಂದರು. ತೀರ್ಪುಗಾರರಾಗಿ ಲಿಸ್ಸಿ, ಆಶಾ, ಸಚಿನ್ ಕಾರ್ಯನಿರ್ವಹಿಸಿದರು. ಕಿಂಡರ್ಗಾರ್ಟನ್ ಶಿಕ್ಷಕಿ ತಸ್ಮಿಯಾ ಸ್ವಾಗತಿಸಿದರು. 50ಕ್ಕೂ ಹೆಚ್ಚು ಮಕ್ಕಳು ಛದ್ಮವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ನಿಲ್ಲು. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ. ವಂದನೆಗಳು.